ಇನ್ನು ಮತ್ತೊಂದು ಕಡೆ ಗಣರಾಜ್ಯೋತ್ಸವ ಪರೇಡ್ನಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಮತ್ತೊಮ್ಮೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕಿಲ್ಲ ಸ್ಥಾನ. ಈ ಬಾರಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅನುಮತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಇದಕ್ಕೊಂದು ಕಮಿಟಿಯನ್ನ ಮಾಡಲಾಗಿರುತ್ತೆ. ಪ್ರತಿ ವರ್ಷವೂ ಕೂಡ ಅವರು ಆಯ್ಕೆ ಮಾಡ್ತಾರೆ ಯಾವ ಯಾವ ರಾಜ್ಯಗಳಿಂದ ಬರುತ್ತೆ ಟ್ಯಾಬ್ಲೋಸ್ಗಳು ಅಂತ, ಸ್ತಬ್ಧ ಚಿತ್ರಗಳು ಅಂತ. ಕೇಂದ್ರ ಸರ್ಕಾರದೊಂದಿಗೆ ನಿರಂತರ ಪತ್ರ ವ್ಯವಹಾರದಲ್ಲಿ ರಾಜ್ಯ ಇದೆ. ಆದರೆ ಕೇಂದ್ರದವರು ಯಾಕೆ ನಿರಾಕರಣೆ ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಮೈಸೂರಲ್ಲಿ ಸಿಎಂ ಮಾತನಾಡಿದ್ದಾರೆ. ಸಂಬಂಧಪಟ್ಟಂಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವು ಪತ್ರ ವ್ಯವಹಾರದಲ್ಲಿ ಇದ್ದೇ ಇದ್ದೀವಿ, ಬಟ್ ಅವರು ರಿಜೆಕ್ಷನ್ ಮಾಡಿದ್ದು ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾವು ಕಳಿಸಿದ್ದೀವಿ, ಅವ್ರು ಮಾಡದೆ ಹೋದ್ರೆ ಏನ್ ಮಾಡಕ್ಕಾಗುತ್ತೆ? ಸರಿಯಾಗಿ ಪತ್ರ ವ್ಯವಹಾರ ಆಗಿಲ್ಲ ಅಂತ ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ, ಪತ್ರ ವ್ಯವಹಾರ ಎಲ್ಲ ಆಗಿದೆ. ನಾವೆಲ್ಲ ಕಳಿಸಿದ್ದೀವಿ. ಅದು ಇಟ್ ಇಸ್ ಫಾರ್ ದೆಮ್ ಟು ಚೂಸ್. ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ, ಅವ್ರು ಮಾಡಬೇಕು. ನಾವು ಕಳಿಸಿದ್ದೀವಿ, ಅವ್ರು ಮಾಡದೆ ಹೋದ್ರೆ ಏನ್ ಮಾಡಕ್ಕಾಗುತ್ತೆ? ಜಂಟಿ ಅಧಿವೇಶನ ಆಯಿತು. ಈಗ ಗಣರಾಜ್ಯೋತ್ಸವದ ಕುತೂಹಲ. ಗಣರಾಜ್ಯೋತ್ಸವದ ರಾಜ್ಯಪಾಲರ ಭಾಷಣದಲ್ಲಿ ಏನಿರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಅತಿ ದೊಡ್ಡ ಕುತೂಹಲ ಇದು. ನಾಳೆ ರಾಜ್ಯಪಾಲರು ಮಾಡುವಂತಹ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಸರ್ಕಾರ ಉಲ್ಲೇಖ ಮಾಡಿದೆ? ಕೇಂದ್ರ ಸರ್ಕಾರದ ವಿರುದ್ಧದ ಅಂಶಗಳು ಇರುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ. ಜಂಟಿ ಅಧಿವೇಶನಕ್ಕೆ ಸರ್ಕಾರ ಭಾಷಣವನ್ನ ಸಿದ್ಧಪಡಿಸಿತ್ತು, ಅದನ್ನ ಓದಲೇ ಇಲ್ಲ ರಾಜ್ಯಪಾಲರು. ಮೊದಲಿನ 10 ಸಾಲುಗಳು, ಕೊನೆಯ 3 ಸಾಲುಗಳನ್ನು ಓದಿ ನಿರ್ಗಮಿಸಿದ್ರು. ಆದರೆ ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೂಡ ಇದೇ ರೀತಿಯಾದಂಥ ಭಾಷಣವನ್ನ ರಾಜ್ಯ ಸರ್ಕಾರ ರೆಡಿ ಮಾಡಿರುತ್ತಾ? ಲೋಕಭವನ ಸಿದ್ಧಪಡಿಸಿರುವಂತಹ ಭಾಷಣ ಅದು. ಕೇಂದ್ರ ಸರ್ಕಾರದ ವಿರೋಧಿ ವಾಕ್ಯಗಳಿಗೆ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ಇಲ್ಲೂ ಕೂಡ ಪುನರಾವರ್ತಿತ ಆಗತ್ತಾ? ತಮಗೆ ಬೇಕಾಗಿದ್ದನ್ನ ಮಾತ್ರ ರಾಜ್ಯಪಾಲರು ನಾಳೆಯೂ ತಮ್ಮ ಭಾಷಣದಲ್ಲಿ ಹೇಳಿ ಹೋಗಬಹುದಾ? ಅಷ್ಟೇ ಆಗತ್ತಾ? ಯಾವ ರೀತಿಯಾಗಿ ವಿಧಾನಸಭೆ ಮತ್ತು ವಿಧಾನಮಂಡಲ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆ ಇತ್ತೋ ಅದೇ ನಡೆ ಇಲ್ಲಿ ಅನುಸರಿಸ್ತಾರಾ ಅನ್ನೋದು ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಯಾಕಂದ್ರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಈ ಬಗ್ಗೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು, ಓದಬೇಕಾಗಿತ್ತು ಅಂತ. ಮತ್ತೆ ಅವರು ಅದೇ ರೀತಿಯಾದಂತಹ ಭಾಷಣವನ್ನ ರೆಡಿ ಮಾಡಬಹುದಾ ಅನ್ನುವಂತ ಅನುಮಾನ ಕೂಡ ಇದೆ. ಅವ್ರು ಕೊಟ್ಟಿದ್ದಾರೆ, ವರದಿ ತಿಳಿಸಿದ್ದಾರೆ ಅಷ್ಟೇ, ಏನ್ ನಡೀತು ಅಂತ ತಿಳಿಸಿದ್ದಾರೆ. ಬಟ್ ರಾಜ್ಯಪಾಲರು ಈಗ 176 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, 163 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಶಲ್ ಅಡ್ರೆಸ್ ದಿ ಅಂತ, ಶಲ್ ಅಂತ ಪದ ಉಪಯೋಗಿಸಿದ್ದಾರೆ. ಅದರಿಂದ ಅವರು ಮಾಡಬೇಕಾಗಿತ್ತು. ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನ್ ಬರ್ಕೊಡ್ತೀವಿ ಅದನ್ನ ಮಾಡಲೇಬೇಕು. ಡಿಸ್ಕ್ರಿಷನ್ ಇಲ್ಲ ಅಲ್ಲಿ. ನಾವು ಬರ್ಕೊಡ್ತೀವಿ, ಬಟ್ ಅವರು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರ್ತದೆ. ಅವ್ರು ಕೊಟ್ಟಿದ್ದಾರೆ, ವರದಿ ತಿಳಿಸಿದ್ದಾರೆ ಅಷ್ಟೇ, ಏನ್ ನಡೀತು ಅಂತ ತಿಳಿಸಿದ್ದಾರೆ. ಬಟ್ ರಾಜ್ಯಪಾಲರು ಈಗ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ವಿಧಾನಮಂಡಲ ಮತ್ತು ವಿಧಾನಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದು ಜಗಜ್ಜಾಹೀರು. ಇಡೀ ಪ್ರಪಂಚ ನೋಡಿದಾಯಿತು. ಅದು ಇತಿಹಾಸದ ಪುಟ ಕೂಡ ಸೇರಿದ್ದಾಗಿದೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ. ಈಗ ಅದು ಪುನರಾವರ್ತಿತ ಆಗತ್ತಂದ್ರೆ ರಾಜ್ಯಪಾಲರ ನಡೆ ಅಲ್ಲಿ ಹೇಗಿತ್ತೋ ಇಲ್ಲೂ ಕೂಡ ಹಾಗೆ ಇರುತ್ತಾ ಅಂತ. ಅಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ರಾಜ್ಯ ಸರ್ಕಾರದಿಂದ, ಓದಲೇಬೇಕಾಗಿತ್ತು ಅಂತ. ಸೊ ಈ ಅನುಮಾನ ಇದೆ, ಮತ್ತೆ ಅದೇ ತೆರನಾದಂತಹ ಭಾಷಣ ಬರಬಹುದಾ, ರೆಡಿ ಆಗಬಹುದಾ ಅಂತ. ಅರುಣ್, ಪ್ರಮುಖವಾಗಿ ಗಣರಾಜ್ಯೋತ್ಸವದ ಭಾಷಣವನ್ನ ಸಿದ್ಧಪಡಿಸೋದು ಲೋಕಭವನ. ಆದರೆ ಲೋಕಭವನಕ್ಕೆ ಮಾಹಿತಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ರಾಜ್ಯ ಸರ್ಕಾರ ಪ್ರಮುಖವಾಗಿ ಆ ಸರ್ಕಾರದ ಸಾಧನೆಗಳ ಉಳ್ಳಂತಹ ಒಂದು ಮಾಹಿತಿಯನ್ನು ತಲುಪಿಸುತ್ತೆ. ಜೊತೆಗೆ ಅಲ್ಲಿ ಏನೇನೆಲ್ಲ ಸೇರಿಸಬೇಕು ಅನ್ನುವಂಥ ಒಂದು ಅಂಶಗಳನ್ನು ಲೋಕಭವನಕ್ಕೆ ಕಳಿಸುತ್ತೆ. ಆದರೆ ಲೋಕಭವನದಲ್ಲಿ ಅದನ್ನು ಫೈನಲ್ ಆಗಿ ಮಾಡಲಾಗುತ್ತೆ. ಆದರೆ ಜಂಟಿ ಅಧಿವೇಶನದಲ್ಲಿ ಹಾಗಲ್ಲ. ಸರ್ಕಾರ ಸಿದ್ಧಪಡಿಸಿರುವಂಥ, ಅಂದರೆ ಕ್ಯಾಬಿನೆಟ್ ಸಿದ್ಧಪಡಿಸಿರುವಂಥ ಭಾಷಣವನ್ನು ರಾಜ್ಯಪಾಲರು ಓದಬೇಕಾಗಿರುತ್ತೆ.
ಅದರ ಬದಲಾಗಿ ಈಗ ಏನು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ರಾಜ್ಯಪಾಲರು ಲೋಕಭವನ ಸಿದ್ಧಪಡಿಸಿರ್ತಕ್ಕಂಥ ಒಂದು ಭಾಷಣವನ್ನು ಓದಬೇಕಾಗಿರ್ತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅವರು ಸಿದ್ಧಪಡಿಸ್ತಾರೆ. ಆದರೆ ಬಹುತೇಕವಾಗಿ ವಿಬಿಜಿ ರಾಮ್ಜಿ ಯೋಜನೆ ವಿಚಾರವಾಗಿರ್ಬೋದು, ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಯಾವೆಲ್ಲ ಅಂಶಗಳನ್ನು ಕೊಟ್ಟರೂ ಕೂಡ ಅದನ್ನು ಅಲ್ಲಿ ಇನ್ಕ್ಲೂಡ್ ಮಾಡುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಬಹುಶಃ ಈ ಹಿಂದಿನ ಗಣರಾಜ್ಯೋತ್ಸವದ ವೇಳೆಯೂ ಕೂಡ ರಾಜ್ಯಪಾಲರು ಸಂಪೂರ್ಣವಾಗಿ ಅಲ್ಲಿ ಭಾಷಣವನ್ನು ಓದಿದ್ರು, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಶಬ್ದಗಳು ಕೂಡ ಅದೇ ರೀತಿಯಾಗಿತ್ತು. ರಾಜ್ಯ ಸರ್ಕಾರದ ಏನು ಸಾಧನೆಗಳಿದೆ ಅದೆಲ್ಲವನ್ನು ಕೂಡ ಅಲ್ಲಿ ಸೇರಿಸಲಾಗಿರುತ್ತೆ. ಅದರ ಬದಲಾಗಿ ಕೇಂದ್ರದ ವಿರುದ್ಧ ಏನಾದರೂ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಅಳವಡಿಕೆ ಮಾಡುವಂಥದ್ದು ತೀರಾ ಕಡಿಮೆ ಇರತಕ್ಕಂಥ ಒಂದು ಸಂಗತಿ ಉದ್ಭವ ಆಗುತ್ತೆ. ಯಾಕಂದರೆ ಪ್ರಮುಖವಾಗಿ ಲೋಕಭವನವೇ ಈ ಒಂದು ಭಾಷಣವನ್ನು ಸಿದ್ಧಪಡಿಸ್ತಾ ಇರತಕ್ಕಂಥ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಆಕ್ಷೇಪಾರ್ಹ ಶಬ್ದಗಳಿರ್ಬೋದು ಅಥವಾ ಆಕ್ಷೇಪಾರ್ಹ ವಿಚಾರಗಳನ್ನು ಸೇರಿಸುವಂಥ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಈ ವಿಚಾರವಾಗಿ ಮಾತನಾಡಿರ್ತಕ್ಕಂಥದ್ದು. ಅಂದರೆ ನಾವು ಏನು ಅಂಶಗಳನ್ನು ಕೊಟ್ಟಿರ್ತೇವೆ ಆ ಒಂದು ಅಂಶಗಳನ್ನು ಉಳ್ಳಂಥ ಭಾಷಣವನ್ನು ಸಿದ್ಧಪಡಿಸಲಾಗುತ್ತೆ. ಆದರೆ ಲೋಕಭವನವೇ ಅಂತಿಮವಾಗಿ ಭಾಷಣವನ್ನು ಸಿದ್ಧಪಡಿಸುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ರಾಜ್ಯಪಾಲರು ಯಾವ ರೀತಿಯಾಗಿ ಭಾಷಣ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಜಂಟಿ ಅಧಿವೇಶನದಲ್ಲಿ ಏನು ಅವರು ಸಂಪೂರ್ಣವಾಗಿ ಭಾಷಣವನ್ನು ಮಾಡಿಲ್ಲ, ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರ ಇದೆ ಅನ್ನುವಂಥ ಸಂಗತಿಯನ್ನು ಕೂಡ ಈಗ CM ಸಿದ್ದರಾಮಯ್ಯರು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ವಿಚಾರವಾಗಿಯೂ ಕೂಡ ರಾಜ್ಯ ಸರ್ಕಾರ ಸಾಕಷ್ಟು ಆಕ್ಷೇಪಗಳನ್ನು ಎತ್ತಿದೆ. ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಬರೆದುಕೊಟ್ಟಿರ್ತಕ್ಕಂತಹ ಅಂಶಗಳುಳ್ಳಂಥ ಭಾಷಣವನ್ನು ಸಂಪೂರ್ಣವಾಗಿ ಓದಬೇಕಿತ್ತು, ಆದರೆ ಅವರು ಓದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಆಕ್ಷೇಪಗಳನ್ನು ಎತ್ತಾ ಇದ್ದಾರೆ. ಈಗ ಗಣರಾಜ್ಯೋತ್ಸವದ ಪರೇಡ್ನಲ್ಲಿಯೂ ಕೂಡ ಭಾಷಣವನ್ನು ರಾಜ್ಯಪಾಲರು ಮಾಡಬೇಕಾಗಿರ್ತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಬಹುಶಃ ರಾಜ್ಯಪಾಲರು ಓದಬೇಕಾದಂಥ ಭಾಷಣಕ್ಕೆ ಒಂದಿಷ್ಟು ಮಾಹಿತಿಯನ್ನು ರಾಜ್ಯ ಸರ್ಕಾರವೇ ಕೊಡಬೇಕಾಗತ್ತೆ. ರಾಜ್ಯ ಸರ್ಕಾರ ಯಾವುದೇ ಮಾಹಿತಿಯನ್ನು ಕೊಟ್ಟರೂ ಕೂಡ ಲೋಕಭವನ ಅದನ್ನು ಫಿಲ್ಟರ್ ಮಾಡಿ ಅವರಿಗೆ ಯಾವ್ಯಾವ ಅಂಶಗಳು ಬೇಕೋ ಅದನ್ನು ಅಲ್ಲಿ ಸಿದ್ಧಪಡಿಸಿಕೊಳ್ಳುವಂಥ ಸಾಧ್ಯತೆ ತೀರಾ ಇರ್ತಕ್ಕಂಥದ್ದು. ಅರುಣ್ ಹುಗಾರ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.